ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಭಾರತೀಯ ನೌಕಾಪಡೆಗೆ ಚಕ್ರ-3 ಆಗಮನ. ಜಲಾಂತರ್ಗಾಮಿ ರಕ್ಷಣಾ ಸಾಮರ್ಥ್ಯಕ್ಕೆ ಬೃಹತ್ ಬಲ. ನಮಸ್ಕಾರ ಸ್ನೇಹಿತರೆ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ನಮ್ಮ ಸಶಸ್ತ್ರ ಪಡೆಗಳ ಸಾಮರ್ಥ್ಯದ ಕುರಿತು ಮತ್ತೊಂದು ರೋಚಕ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ಭಾರತೀಯ ನೌಕಾಪಡೆಗೆ ಮತ್ತೊಂದು ದೊಡ್ಡ ಶಕ್ತಿ ಸೇರಲು ಸಜ್ಜಾಗಿದೆ. 2028ರ ವೇಳೆಗೆ ಭಾರತವು ತನ್ನ 3ನೇ ಪರಮಾಣು ಚಾಲಿತ ದಾಳಿಯ ಜಲಾಂತರ್ಗಾಮಿ ನೌಕೆಯನ್ನು ರಷ್ಯಾದಿಂದ ಗುತ್ತಿಗೆ ಅಡಿಯಲ್ಲಿ ಸ್ವಾಗತಿಸಲು ಸಿದ್ಧವಾಗಿದೆ. ಹಿಂದೂ ಪೆಸಿಫಿಕ್ ಪ್ರದೇಶದಲ್ಲಿ ಹೆಚ್ಚುತ್ತಿರುವ ಸವಾಲುಗಳ ನಡುವೆ ಇದು ನಮ್ಮ ನೀಲಿ ನೀರಿನ ಕಾರ್ಯಾಚರಣೆಯ ಸಾಮರ್ಥ್ಯಕ್ಕೆ, ಬ್ಲೂ ವಾಟರ್ ಕೇಪಬಿಲಿಟೀಸ್ಗೆ ಒಂದು ಮಹತ್ವದ ಉತ್ತೇಜನವನ್ನು ನೀಡಲಿದೆ. ಸದ್ಯಕ್ಕೆ ಲೀಸ್ಗೆ ಪಡೆಯುತ್ತಿರುವ ಈ ನೌಕೆಯ ಹೆಸರು K391 ಬ್ರಾಡ್ಸ್. ಇದು ಅಕುಲಾ ಕ್ಲಾಸ್ ಪ್ರಾಜೆಕ್ಟ್ 971 ಜಲಾಂತರ್ಗಾಮಿ ನೌಕೆಯಾಗಿದ್ದು, ಅತ್ಯಾಧುನಿಕ 971 ಅಕುಲಾ 4 ಗುಣಮಟ್ಟಕ್ಕೆ ಆಧುನೀಕರಣಗೊಂಡ ನಂತರ ಭಾರತಕ್ಕೆ ಬರುತ್ತದೆ. ಇದು ಆಡಳಿತಕ್ಕೆ ಬಂದ ನಂತರ ಇದಕ್ಕೆ INS ಚಕ್ರ-3 ಎಂದು ಹೆಸರಿಸಲಾಗುತ್ತದೆ. ಹಿಂದಿನ ಗುತ್ತಿಗೆಗಳು ಮತ್ತು ಒಪ್ಪಂದದ ವಿವರ. INS ಚಕ್ರ-3 ನೌಕೆಯು ಹಿಂದಿನ INS ಚಕ್ರ-1 2004, 2019 ಮತ್ತು ಪ್ರಸ್ತುತ ಬಳಕೆಯಲ್ಲಿರುವ INS ಚಕ್ರ-2 2012ರಿಂದ ಗುತ್ತಿಗೆಯಲ್ಲಿದೆ. ಈ ಜಲಾಂತರ್ಗಾಮಿ ನೌಕೆಗಳ ಸಾಲಿಗೆ ಸೇರಲಿದೆ. ನಮ್ಮ ಸ್ವದೇಶಿ ಕಾರ್ಯಕ್ರಮಗಳಾದ ಪ್ರಾಜೆಕ್ಟ್ 75I ಮತ್ತು ಇತರೆ ಪರಮಾಣು ಜಲಾಂತರ್ಗಾಮಿ ಯೋಜನೆಗಳು ಪೂರ್ಣಗೊಳ್ಳುವವರೆಗೂ ಈ ನೌಕೆಗಳು ನಮ್ಮ ಜಲಾಂತರ್ಗಾಮಿ ರಕ್ಷಣಾ ಪಡೆಯ ಬೆನ್ನೆಲುಬಾಗಿರಲಿವೆ. ಈ ಸ್ವಾಧೀನವು 2021ರ ಅಂತರ ಸರ್ಕಾರಿ ಒಪ್ಪಂದದಿಂದ ಬಂದಿದ್ದು, ಇದರ ಮೌಲ್ಯ ಸುಮಾರು $3 ಬಿಲಿಯನ್ ಆಗಿದೆ. ಇದು ಹೊಸದಿಲ್ಲಿ ಮತ್ತು ಮಾಸ್ಕೋ ನಡುವಿನ ಆಳವಾದ ಕಾರ್ಯತಂತ್ರದ ವಿಶ್ವಾಸವನ್ನು ತೋರಿಸುತ್ತದೆ. ಡೀಪ್ ಮಾಡರ್ನೈಸೇಷನ್ನ ವೈಶಿಷ್ಟ್ಯಗಳು. ಈ ಬಾರಿಯ ಲೀಸ್ ವಿಶೇಷವಾಗಿದೆ. ಹಿಂದಿನ ಗುತ್ತಿಗೆಗಳಲ್ಲಿ ಕೇವಲ ದುರಸ್ತಿ ಮಾಡಿದ ಹಡಗುಗಳಿದ್ದರೆ, ಈ ಚಕ್ರ-3 ಒಂದು ಆಳವಾದ ಆಧುನೀಕರಣಕ್ಕೆ ಒಳಗಾದ ಜಲಾಂತರ್ಗಾಮಿ ನೌಕೆಯಾಗಿದೆ. INS ಚಕ್ರ-3 ಜಲಾಂತರ್ಗಾಮಿಯನ್ನು ಭಾರತ 10 ವರ್ಷಗಳ ಲೀಸ್ ಆಧಾರದಲ್ಲಿ ಪಡೆದುಕೊಳ್ಳಲಿದೆ. ಹಿಂದಿನ ಚಕ್ರ ಲೀಸ್ಗಳಿಗಿಂತ ಭಿನ್ನವಾಗಿ ಈ ಚಕ್ರ-3 ಸಬ್ಮೆರಿನ್ ಒಂದು ಡೀಪ್ ಮಾಡರ್ನೈಸೇಷನ್ ಪ್ರಕ್ರಿಯೆಗೆ ಒಳಗಾಗುತ್ತಿದೆ. ರಷ್ಯಾದ ಸೇವೆಯಲ್ಲಿರುವ 6 ಅಕುಲಾ ಕ್ಲಾಸ್ ಜಲಾಂತರ್ಗಾಮಿ ನೌಕೆಗಳಿಗೂ ಇದೇ ಮಟ್ಟದ ಆಧುನೀಕರಣ ಮಾಡಲಾಗುತ್ತಿದೆ. ಈ ನವೀಕರಣವು ರಷ್ಯಾದ ಜೊಜೋಡ್ಕಾ ಶಿಪ್ಯಾರ್ಡ್ನಲ್ಲಿ 2023ರಿಂದ ನಡೆಯುತ್ತಿದೆ ಮತ್ತು ಇದು ನೌಕೆಯ ಪ್ರತಿಯೊಂದು ಉಪಕರಣವನ್ನು ಸುಧಾರಿಸಿದೆ. ಹೊಸ ನ್ಯಾವಿಗೇಷನ್ ಮತ್ತು ಕಂಬ್ಯಾಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್, ಅತ್ಯಾಧುನಿಕ ಹೈಡ್ರೋ ಅಕಾಸ್ಟಿಕ್ ಸೋನಾರ್ ವ್ಯವಸ್ಥೆಗಳು, ಸುಧಾರಿತ ಪೆರಿಸ್ಕೋಪ್ ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ಗಳು, ನವೀಕರಿಸಿದ ವೆಪನ್ ಲಾಂಚ್ ಸಿಸ್ಟಮ್ಸ್. ಇದರ ಪವರ್ ಪ್ಲಾಂಟ್ ಮುಖ್ಯ ವಿದ್ಯುತ್ ಸ್ಥಾವರವನ್ನು ನವೀಕರಿಸಲಾಗಿದ್ದು, ಇದರಲ್ಲಿ VM4SG ಒತ್ತಡದ ನೀರಿನ ರಿಯಾಕ್ಟರ್ ಇದ್ದು, ಇದು 190 ಮೆಗಾವ್ಯಾಟ್ ಉಷ್ಣ ಶಕ್ತಿಯನ್ನು ಜಲಾಂತರ್ಗಾಮಿಗೆ ನೀಡುತ್ತದೆ. ಎಲ್ಲ ಪ್ರಮುಖ ಉಪವ್ಯವಸ್ಥೆಗಳು ಸಂಪೂರ್ಣವಾಗಿ ನವೀಕರಿಸಲ್ಪಡುತ್ತಿವೆ. ಬರೆಂಟ್ಸ್ ಸೀನಲ್ಲಿ ನಡೆಯುವ ಸಮುದ್ರ ಪರೀಕ್ಷೆಗಳು 2026ರ ಕೊನೆ ಅಥವಾ 2027ರ ಮಧ್ಯಭಾಗದಲ್ಲಿ ಪೂರ್ಣಗೊಳ್ಳಲಿವೆ. ಬಳಿಕ ಭಾರತಕ್ಕೆ ಸಂಬಂಧಿಸಿದ ವಿಶೇಷ ಕಸ್ಟಮೈಸೇಷನ್ಗಾಗಿ ನೌಕೆಯನ್ನು ಮತ್ತೊಂದು ರಷ್ಯನ್ ಸೌಲಭ್ಯಕ್ಕೆ ಕಳುಹಿಸಲಾಗುತ್ತದೆ. ಅದಾದ ನಂತರ 2027ರ ಕೊನೆ ಅಥವಾ 2028ರ ಆರಂಭದಲ್ಲಿ INS ಚಕ್ರ-3 ವಿಶಾಖಪಟ್ಟಣಂ ತಲುಪಲಿದೆ. ಬ್ರಹ್ಮೋಸ್ ಸೇರಿ ಭೀಕರ ಶಸ್ತ್ರಾಸ್ತ್ರ ಸಾಮರ್ಥ್ಯ. INS ಚಕ್ರ-3ಯಲ್ಲಿ ಭಾರತಕ್ಕೆ ವಿಶೇಷವಾಗಿ ಅಳವಡಿಸಲಾಗುವ ಪ್ರಮುಖ ಅಸ್ತ್ರಗಳು 800 ಕಿಲೋಮೀಟರ್ ವ್ಯಾಪ್ತಿಯ ವಿಸ್ತೃತ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್, 533 mm ಟಾರ್ಪಿಡೋ ಟ್ಯೂಬ್ಗಳಿಂದ ಉಡಾವಣೆ,
ಭಾರತೀಯ ಅಡ್ವಾನ್ಸ್ಡ್ ಎಕ್ಸ್ಪೆರಿಮೆಂಟಲ್ ಟಾರ್ಪೆಡೋ AETಯ ಅಳವಡಿಕೆ, ಆಧುನಿಕ ಡಿಕಾಯ್ ವ್ಯವಸ್ಥೆಗಳು. ಇದರಿಂದ ಚಕ್ರ-3 ಮೇಲ್ಮೈಗೆ ಬರದೆ ಅಡಗಿದ ಸ್ಥಿತಿಯಲ್ಲೇ ಶತ್ರುಗಳ ಭೂಭಾಗದ ಒಳಗಿರುವ ಗುರಿಗಳನ್ನು ನಿಖರವಾಗಿ ಹೊಡೆಯಲು ಸಾಧ್ಯವಾಗುತ್ತದೆ. 4ನೇ ತಲೆಮಾರಿನ ಮಟ್ಟದ ಅಕುಲಾ 4 ಜಲಂತರ್ಗಾಮಿಯು ಈ ಆಧುನೀಕರಣದ ನಂತರ ಅಕುಲಾ 4 ರಷ್ಯಾದ ಆರಂಭಿಕ ಯಾಸಿನ್ ಕ್ಲಾಸ್ ಪ್ರಾಜೆಕ್ಟ್ 885 ಜಲಂತರ್ಗಾಮಿ ನೌಕೆಗಳಿಗೆ ಸಮಾನವಾದ ಗುಪ್ತತೆ ಮತ್ತು ಮಾರಕತೆಯನ್ನು ಹೊಂದುತ್ತದೆ. ಇದರ ಮುಖ್ಯ ಸುಧಾರಣೆಗಳು ಹೀಗಿವೆ. ಸೆನ್ಸಾರ್ ಮತ್ತು ಸೋನಾರ್. ಸುಧಾರಿತ ಬಿಲ್ಲು ಸೋನಾರ್ ಅರ್ರೆ 50 ಕಿಲೋಮೀಟರ್ ವರೆಗೆ ಗುರಿ ಪತ್ತೆ ಮಾಡುತ್ತದೆ. KET-3 ಇಂಟರ್ಸೆಪ್ಟ್ ಸೋನಾರ್ ಸೂಟ್ ಮತ್ತು ಹೊಸ ತೆಳು ಸಾಲಿನ ಟೋವುಡ್ ಅರ್ರೆ ಸೋನಾರ್. ಓಮ್ನಿಬಸ್ ಈ ಯುದ್ಧ ಮಾಹಿತಿ ವ್ಯವಸ್ಥೆ, ಕಂಬ್ಯಾಟ್ ಇನ್ಫಾರ್ಮೇಷನ್ ಸಿಸ್ಟಮ್, ಮ್ಯಾಗ್ನೆಟಿಕ್ ಅನಾಮಲಿ ಡಿಟೆಕ್ಟರ್ಗಳಂತಹ ನಾನ್ ಅಕೋಸ್ಟಿಕ್ ಸೆನ್ಸಾರ್ಸ್ ಎಲ್ಲ ಡೇಟಾವನ್ನು ವಿಲೀನಗೊಳಿಸಿ ಸಮಗ್ರ ಯುದ್ಧ ಚಿತ್ರಣವನ್ನು ಸೃಷ್ಟಿಸುತ್ತದೆ. ಶಸ್ತ್ರಾಸ್ತ್ರ ಮತ್ತು ಯುದ್ಧತಂತ್ರ. ಚಕ್ರ-3ರ ಜಲಂತರ್ಗಾಮಿಯ ಶಸ್ತ್ರಾಸ್ತ್ರಗಳು ರಷ್ಯಾ ಮತ್ತು ಭಾರತದ ಮದ್ದುಗುಂಡುಗಳ ಅತ್ಯುತ್ತಮ ಮಿಶ್ರಣವಾಗಿದೆ. 6 533 mm ಮತ್ತು ಬ್ರಹ್ಮೋಸ್ಗೆ ಅಳವಡಿಸಲಾದ 4 650 mm ಟಾರ್ಪಿಡೋ ಕೊಳವೆಗಳು ಇದರಲ್ಲಿ ಇರಲಿವೆ. ಟಾರ್ಪಿಡೋಗಳು 500 ಕಿಲೋಮೀಟರ್ ವ್ಯಾಪ್ತಿಯ UGSTM ವೈರ್ ಗೈಡೆಡ್ ಥರ್ಮಲ್ ಟಾರ್ಪಿಡೋಗಳು ಮತ್ತು ರಹಸ್ಯ ವಿಧಾನಗಳಿಗಾಗಿ UET-1 ಇಚಿಯೋಸಾರಸ್ ಎಲೆಕ್ಟ್ರಿಕ್ ಟಾರ್ಪಿಡೋಗಳು. ಜಲಂತರ್ಗಾಮಿ ವಿರೋಧಿ ಮತ್ತು ಭೂದಾಳಿ ಪಾತ್ರಗಳಿಗಾಗಿ ಕಲಿಬ್ರ್ 3M14 ಸಬ್ಸಾನಿಕ್ ಕ್ರೂಸ್ ಕ್ಷಿಪಣಿಗಳು. ಟಾರ್ಪಿಡೋ ವಿರೋಧಿ ಡಿಕಾಯ್ಗಳಾದ MG-74 ಕೋರುಂಡ್ ಮತ್ತು ಶಬ್ದ ಮಾಡುವ MG-104 ಬ್ರೋಸೋಕ್ ಇರಲಿವೆ. ಅತ್ಯಂತ ಶಾಂತ ವೆರಿ ಕ್ವೈಟ್ ವರ್ಗ. ಪಂಪ್ ಜೆಟ್ ಪ್ರೊಪಲ್ಷನ್, ವೈಬ್ರೇಷನ್ ಡ್ಯಾಂಪ್ಡ್ ಮೆಷಿನರಿ, ಎನೆಕೋಯಿಕ್ ಕೋಟಿಂಗ್. ಇವುಗಳಿಂದ ಶಬ್ದಮಟ್ಟ 10 ಡೆಸಿಬಲ್ಗಿಂತ ಹೆಚ್ಚು ಕಡಿಮೆಯಾಗುತ್ತದೆ. ಅಮೆರಿಕ ನೌಕಾಪಡೆಯ ಕ್ವೈಟ್ ವರ್ಗದಿಂದ ವೆರಿ ಕ್ವೈಟ್ ವರ್ಗಕ್ಕೆ ಏರಿಕೆ. ಕಾರ್ಯಾಚರಣೆಯ ಮಹತ್ವ ಮತ್ತು ಅಂಕಿ ಅಂಶಗಳು. 13,140 ಟನ್ಗಳಷ್ಟು ನೀರಿನೊಳಗೆ ಮುಳುಗುವ ಸಾಮರ್ಥ್ಯ ಮತ್ತು 110 ಮೀಟರ್ ಉದ್ದದ ಈ ನೌಕೆಯ ಡ್ಯುಯಲ್ ಟರ್ಬೈನ್ಗಳಿಂದ ಶಕ್ತಿಯನ್ನು ಪಡೆಯುತ್ತದೆ. ನೀರಿನೊಳಗೆ 43 ನಾಟ್ಗಳ ವೇಗವನ್ನು ತಲುಪಬಹುದು. ಇದು 100 ದಿನಗಳ ಸಹಿಷ್ಣುತೆ ಮತ್ತು 10,000 ನಾಟಿಕಲ್ ಮೈಲಿಗಳ ಮೇಲ್ಮೈ ವ್ಯಾಪ್ತಿಯನ್ನು ಹೊಂದಿದೆ. ಈ ಹೆಚ್ಚಿದ ಸ್ಟೆಲ್ತ್ನಿಂದಾಗಿ ಚಕ್ರ-3 ಜಲಂತರ್ಗಾಮಿ ನೌಕೆಯು ಅರಬ್ಬಿ ಸಮುದ್ರದಿಂದ ಹಿಡಿದು ದಕ್ಷಿಣ ಚೀನಾ ಸಮುದ್ರದವರೆಗೆ ಇರುವ ಪ್ರದೇಶಗಳಲ್ಲಿ ಯಾವುದೇ ಭಯವಿಲ್ಲದೆ ಗಸ್ತು ತಿರುಗಬಹುದು. ವಿಮಾನವಾಹಕ ಗುಂಪುಗಳನ್ನು ಹಿಂಬಾಲಿಸಬಹುದು ಅಥವಾ ಸಮುದ್ರ ಸಂವಹನ ಮಾರ್ಗಗಳನ್ನು ಕನಿಷ್ಠ ಅಪಾಯದೊಂದಿಗೆ ಕಡಿತಗೊಳಿಸಬಹುದು. ಸದ್ಯಕ್ಕೆ ಇದು ಯಾಸೆನ್ M ಕ್ಲಾಸ್ಗಿಂತ ಸ್ವಲ್ಪ ಕಡಿಮೆ ಇರಬಹುದು, ಆದರೆ INS ಚಕ್ರ-3 ಭಾರತೀಯ ನೌಕಾಪಡೆಗೆ ಅತ್ಯಂತ ಸ್ಪರ್ಧಾತ್ಮಕ SSN ಪರಮಾಣು ದಾಳಿ ಜಲಂತರ್ಗಾಮಿ ನೌಕೆ ಸಾಮರ್ಥ್ಯವನ್ನು ನೀಡುತ್ತದೆ. ಇದು ನಮ್ಮ ಪ್ರಾಜೆಕ್ಟ್ 75I ಅಡಿಯಲ್ಲಿ ಮೊದಲ ಸ್ವದೇಶಿ SSNಗಳು 2030ರ ಆರಂಭದಲ್ಲಿ ಕಾರ್ಯರೂಪಕ್ಕೆ ಬರುವವರೆಗೆ ದೊಡ್ಡ ಅಂತರವನ್ನು ತುಂಬಲಿವೆ. ಸ್ನೇಹಿತರೆ, ಭಾರತೀಯ ನೌಕಾಪಡೆಗೆ ಸೇರಲಿರುವ ಈ ಶಕ್ತಿಶಾಲಿ ಜಲಂತರ್ಗಾಮಿ ನೌಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.